ಕರಾವಳಿ ಮಲೆನಾಡಿನಲ್ಲಿ ಅಬ್ಬರಿಸಿದ ಮಳೆರಾಯ ವರುಣನ ಆರ್ಭಟಕ್ಕೆ ಅಕ್ಷರಶಃ ತತ್ತರಿಸಿದ್ದಾರೆ ಜನರು. ಎಲ್ಲೆಡೆ ಕೂಡ ನೋಡಿ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಮಳೆಯೇ ಇಲ್ಲ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಮಳೆಯಿಂದ ಜನ ತತ್ತರಿಸ್ತಾ ಇದ್ದಾರೆ. ಕರಾವಳಿ ಮಲೆನಾಡಿನಲ್ಲಿ ಅಬ್ಬರಿಸಿದ ಮಳೆರಾಯ ವರುಣನ ಆರ್ಭಟಕ್ಕೆ ಅಕ್ಷರಶಃ ತತ್ತರಿಸಿದ ಜನರು. ಕರಾವಳಿ ಜಿಲ್ಲೆಗಳಲ್ಲಿ ಮಳೆ, ಉಡುಪಿ ಶಾಲೆ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಇಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಣೆ. ದಕ್ಷಿಣ ಕನ್ನಡ ಶಾಲೆ ಕಾಲೇಜುಗಳಿಗೂ ರಜೆ. ಶೃಂಗೇರಿ ತಾಲೂಕಿನಾದ್ಯಂತ ವರುಣನ ಅಬ್ಬರ. ತುಂಬಿ ಹರಿದ ತುಂಗ, ನಂದಿನಿ, ನಳಿನಿ ನದಿಗಳು. ಕೊಡಗಿನ ಹಾರಂಗಿ ಜಲಾಶಯ ಬಹುತೇಕ ಭರ್ತಿ. ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ವರುಣನ ಅಬ್ಬರ. ಕೃಷ್ಣಾ ನದಿ ಒಳಹರಿವು 97,000 ಕ್ಯೂಸೆಕ್ಗೆ ಏರಿಕೆ. ಆಲಮಟ್ಟಿ ಜಲಾಶಯದ 14 ಗೇಟ್ ಓಪನ್ ಆಗಿದೆ. ಇಂದು ನದಿಗೆ ನೀರನ್ನ ಹರಿಸಲು ತಯಾರಿಯನ್ನ ನಡೆಸಲಾಗ್ತಾ ಇದೆ. ಜನರು ಎಚ್ಚರದಿಂದಿರಲು ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಕರಾವಳಿ ಮಲೆನಾಡಿನಲ್ಲಿ ಅಬ್ಬರಿಸಿದ ಮಳೆರಾಯ ಅಕ್ಷರಶಃ ಜನರು ತತ್ತರಿಸ್ತಾ ಇದ್ದಾರೆ. ಕರಾವಳಿ ಭಾಗದಲ್ಲಿ ಕೃಷ್ಣಾ ನದಿ, ಇನ್ನು ಕರಾವಳಿ ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಿಸಲಾಗಿದೆ. ಅಷ್ಟರ ಮಟ್ಟಿಗೆ ಅಲ್ಲಿ ಮಳೆ ಸ್ಟಾರ್ಟ್ ಆಗಿರುವಂಥದ್ದು. ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನೋಡಿ, ನದಿಗಳಿಗೆ ಒಳಹರಿವು ಹೆಚ್ಚಾಗಿದೆ. ಕೃಷ್ಣಾ ನದಿಗೂ ಕೂಡ ಒಳಹರಿವು ಹೆಚ್ಚಾಗಿರುವಂಥದ್ದು. ಇನ್ನು ಶೃಂಗೇರಿ ತಾಲೂಕಿನಾದ್ಯಂತ ವರುಣನ ಅಬ್ಬರ ಜೋರಾಗ್ತಾ ಇದೆ. ತುಂಗಾ ನದಿ, ನಂದಿನಿ, ನಳಿನಿ ನದಿಗಳು ತುಂಬಿ ಹರಿತಾ ಇದೆ. ಡ್ಯಾಮ್ಗಳ ಗೇಟ್ಗಳು, ಎಲ್ಲ ಗೇಟ್ಗಳನ್ನ ಕೂಡ ಓಪನ್ ಮಾಡ್ತಾ ಇದ್ದಾರೆ. ಬಹುತೇಕ ಜಲಾಶಯಗಳು ಭರ್ತಿಯಾಗಿರುವಂಥದ್ದು. ನಿಜ ಖುಷಿ ಆಗುತ್ತೆ, ನದಿಗಳು ಭರ್ತಿಯಾಗಿ ತುಂಬಿ ಹರಿತಾ ಇದ್ದಾವೆ ಅಂತ ಅಂದರೆ ನಿಜಕ್ಕೂ ಖುಷಿ ಪಡುವಂಥ ಸುದ್ದಿ. ಕೃಷ್ಣಾ ನದಿ ಒಳಹರಿವು 97,000 ಕ್ಯೂಸೆಕ್ಗೆ ಏರಿಕೆ ಆಗಿದೆ ಅಂತೆ ನೋಡಿ. ಇನ್ನು ಆಲಮಟ್ಟಿ ಜಲಾಶಯದ 14 ಗೇಟ್ಗಳು ಓಪನ್ ಆಗಿದೆ ಜಲಾಶಯದಲ್ಲಿ. ಯಾಕಂದ್ರೆ ಮಳೆ ಇಲ್ಲ ಅಂತ ಅಂದರೆ ಜನ ಕಪ್ಪೆ ಮದುವೆ, ಕತ್ತೆ ಮದುವೆ, ಹೀಗೆ ಸಾಂಪ್ರದಾಯಿಕ ಆಚರಣೆಗೂ ಕೂಡ ಮುಂದಾಗಿದ್ರು. ಹಿಂಗಾದ್ರೂ ಆಗ್ಲಿಯಪ್ಪ, ಏನು ಮೂಢನಂಬಿಕೆ ಅನ್ಕೊಳ್ತಾರ, ಏನೋ ಒಂದು ಅನ್ಕೊಳ್ಳಿ, ಬಟ್ ಒಟ್ನಲ್ಲಿ ಮಳೆ ಆಗಲಿ, ಮಳೆ ಆದರೆ ಸಾಕು, ಈ ರೀತಿಯಾಗಿ ಜನಗಳು ದೇವರಿಗೆ ಬೇಡ್ಕೊಳ್ತಾ ಇದ್ರು. ಮಳೆ ಆಗ್ಬಿಡ್ಲಿ ತಂದೆ ದೇವ್ರೆ ಅಂತ. ಇದೀಗ ಕೊನೆಗೂ ಮಳೆ ಆರ್ಭಟ ಜೋರಾಗ್ತಾ ಇದೆ. ಕರ್ನಾಟಕದಲ್ಲಿ ಈ ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇರಲಿಲ್ಲ, ಕರಾವಳಿ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇರಲಿಲ್ಲ. ಬಟ್ ಈಗ ಆಗ್ತಾ ಇದೆ, ಎಲ್ಲ ನದಿಗಳು ತುಂಬ್ತಾ ಇದ್ದಾವೆ, ಒಳಹರಿವು ಹೆಚ್ಚಾಗ್ತಾ ಇದೆ. ಖುಷಿ ಪಡುವಂಥ ಸುದ್ದಿ. ಬಟ್ ಒಂದಿಷ್ಟು ಈಗ ನದಿ ಭಾಗದಲ್ಲಿ ಯಾರ್ಯಾರು ಜನ ವಾಸವಾಗಿರ್ತಾರೋ ಅಥವಾ ಏನಾದರೂ ಕೃಷಿ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಈಗ ನದಿ ಇಲ್ಲ ಅಂತ ಅಲ್ಲೆಲ್ಲ ಏನೋ ಬಿತ್ತನೆಯನ್ನು ಮಾಡ್ಕೊಂಡಿರ್ತಾರೆ, ಬೆಳೆಯನ್ನು ಬೆಳ್ಕೊಂಡಿರ್ತಾರೆ, ಅಥವಾ ಈ ರೀತಿಯಾಗಿ ಮಾಡ್ಕೊಂಡಿರ್ತಾರೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ.